ಬಂದೈತಪ್ಪ ಅಂದ್ರೆ ಅವಾಗ ಎಸ್ಟಿಮೇಟ್ ಪ್ರಕಾರ ಇಲ್ಕಲ್ನಲ್ಲಿ 58,000 ಪಾಪ್ಯುಲೇಷನ್ ಜನಸಂಖ್ಯೆ ಇತ್ತು. ಬಟ್ ಇವಾಗ ಏನಾಗೈತೆ ಅಂದ್ರೆ 84,000 ಪಾಪ್ಯುಲೇಷನ್ ಆಗೈತಿ. ಅದು ಒಂದು ಸಮಸ್ಯೆ. ಆಮೇಲೆ ನಳದ ಕಲೆಕ್ಷನ್ ಎಷ್ಟಿತ್ತು ಅಂದ್ರೆ ಅವಾಗ 8,000 ಇತ್ತು. ಬಟ್ ಈಗ ಏನಾಗೈತೆ ಅಂದ್ರೆ 12,000 ಆಗೈತಿ. ಆಮೇಲೆ ಪೈಪ್ ಲೈನ್ 132 ಕಿಲೋಮೀಟರ್ ಇತ್ತು. ಬಟ್ ಈಗ 158 ಕಿಲೋಮೀಟರ್ ಆಗೈತಿ. ಏನಪ್ಪಾ ಅಂದ್ರೆ ನೀರಿನ ಬೇಡಿಕೆ ಹೆಚ್ಚಾಗೈತಿ, ಒಂದು ಸರಬರಾಜು ಕಡಿಮೆ ಆಗೈತಿ. ಆಮೇಲೆ ಇದು ಲಾಸ್ಟ್ ಟೈಮ್ ಒಂದು 15-20 ದಿನದಿಂದ ನೀರಿನ ಸಮಸ್ಯೆ ಆಯ್ತು. ಯಾಕಾಯ್ತಂದ್ರೆ ATS ಅಂತ ಹೇಳಿ ಒಂದು ಆಟೋಮೆಟಿಕ್ ಟ್ರಾನ್ಸ್ಫರ್ ಸ್ವಿಚ್ ಸುಟ್ಟು ಹೋಯ್ತು. ಅವಾಗ ನಾವು ಹೋಗಿ ಎಲ್ಲ ನಮ್ಮ ಸದಸ್ಯರು ಹೋಗಿ ಸರಿಪಡಿಸಿ ಬಂದ್ವಿ. ಮತ್ತೆ ನಿನ್ನೆ ಮನೆ ಏನಂದ್ರೆ ಅಮರಾವತಿ ಬ್ರಿಡ್ಜ್ ಕೆಳಗೆ 508 mm ಪೈಪ್ ಅದು ಲೀಕೇಜ್ ಆಗಿ ಬ್ಲಾಸ್ಟ್ ಆಯ್ತು. ಅದಕ್ಕೆ ಅದು ಸಮಸ್ಯೆ ಆಯ್ತು. ಯಾರು ಸಾರ್ವಜನಿಕರ ಆತಂಕ ಪಡೋದು ಅವಶ್ಯ ಇಲ್ಲ. ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಈಗಾಗಲೇ 36 ಕೋಟಿ ವೆಚ್ಚದಲ್ಲಿ ಹೊಸ ಎಸ್ಟಿಮೇಟ್ ರೆಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ಯಾರ. ಈ ಒಂದು ಯೋಜನೆ 2014 ಬಂದೈತಿ. 10 ವರ್ಷಕ್ಕೊಮ್ಮೆ ಈ ಸಿಸ್ಟಮ್ ಅಪ್ಗ್ರೇಡ್ ಆಗಬೇಕು. ಅದ್ರ ಸಂಬಂಧ ನಮ್ಮ ಶಾಸಕರು ಈಗಾಗಲೇ ತುರ್ತು ಇದನ್ನ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆದಷ್ಟು ಬೇಗ ಇಲ್ಕಲ್ ಹುನಗುಂದ ಹಾಗೂ ಕುಷ್ಟಗಿಗೆ ಯಾವುದೇ ನಾಗರಿಕರಿಗೆ ನೀರಿನ ತೊಂದರೆ ಆಗಲಾರದಂತೆ ನೋಡ್ಕೊಳ್ತಾರ. ನಮ್ಮ ಸದಸ್ಯರು ಎಲ್ಲ ನಾವು ಸೇರಿ ನಾವು ಎಲ್ಲಾ ಜನತೆಗೆ ನೀರಿನ ಸರಬರಾಜು ಆಗಕ್ಕೆ ಯಾವುದೇ ಒಂದು ಸಮಸ್ಯೆ ಆಗ್ಲಾರ್ದಂಗ ನಾವೆಲ್ಲರೂ ಸರ್ಕಾರ ಮಾಡ್ತೀವಿ. ಅದೇ ರೀತಿ ಈ ಇಲ್ಕಲ್ ಒಂದಿಷ್ಟು ಬೋರ್ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿದ್ದು ಅದಕ್ಕೆ ನಮ್ಮ ಶಾಸಕರು ಎಲ್ಲ ಹಳೆ ಬೋರಿಗೆಲ್ಲ ಹೊಸ ಸಿಸ್ಟಮ್ ಹಾಕ್ಬೇಕಂತೇಳಿ ಈಗಾಗಲೇ ತಗೊಂಬಂದು ಅಲ್ಲ ಯಾವ್ಯಾವ ಏರಿಯಾದಾಗ ಈಗ ತುರ್ತದಾವ ಎಲ್ಲ ರೆಡಿ ಮಾಡಾತಾರ. ಆಮೇಲೆ ಹಳೆ ಬೋರ್ ಇದ್ದು ಅವನ್ನ ಚಲೋ ಮಾಡ್ಯಾರ. ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗ್ಲಾರಂತ ಹೇಳಿ ನಾವೆಲ್ಲ ಸದಸ್ಯರು ಆಮೇಲೆ ನಗರಸಭೆ ಸದಸ್ಯರು 2027 ಬೋರ್ಡ್ ಅವರು ಇನ್ನೇನು ಈ ತರ ಆಗ್ಲಾರ್ದಂಗ ನೋಡ್ಕೋತೀವಿ. ಸಾರ್ವಜನಿಕರು ನಮ್ಗೆ ಒಂದು ಸಂಪೀರ್ಣ ಸಮಸ್ಯೆ ಆಗೈತಿ. ತಾವೆಲ್ಲ ನಮ್ಗೆ ನಾವೆಲ್ಲ ನಮ್ಗೆ ಕ್ಷಮಾಪಣೆ ಕೇಳ್ತೀವಿ. ನಿಮ್ಗೆ ಯಾವುದೇ ರೀತಿ ಮುಂದೆ ತೊಂದರೆ ಆಗಲ್ಲ. ನಾವೆಲ್ಲರೂ ಸೇರಿ ನಿಮ್ ಜೊತೆ ಸರಿಪಡಿಸ್ತೀವಿ. ಎಸ್ಟಿಮೇಟ್ ಮಾಡಿ ಕಳಿಸಿ 36 ಕೋಟಿ ರೂಪಾಯಿ. ಹಿಂದಕ್ನವ್ರು ಮಾಡಿದ್ರಪ್ಪ ಈಗ ಆಲ್ರೆಡಿ ಆಗ್ಬಿಡ್ತಿತ್ತು. ಅವ್ರು ಮಾಡೋದಕ್ಕೆ ಈಗ ನಾವು ಮಾಡಕತ್ತೀವಲ್ಲ ಸ್ವಲ್ಪ ಟೈಮ್ ಹಿಡಿದೈತಿ. ಅದಾದ ನಂತರ 24/7 ಏನೈತಲ್ಲ 12,000 ಅಲ್ಲ 16,000 ಕನೆಕ್ಷನ್ ಆದ್ರೂ ಕೂಡ 24/7 ಆಗೇ ರನ್ ಆಗುತ್ತೆ. ಅಲ್ಲಿವರೆಗೂ ಸಾರ್ವಜನಿಕರು ಸಹಕಾರ ಮಾಡಬಹುದು. ಮಾಜಿ ಅಧ್ಯಕ್ಷರೊಬ್ಬರು ಅಟ್ರಾಸಿಟಿ ಕೇಸ್ ಮಾಡಿದ್ರು ಮತ್ತು 353 ಕೇಸ್ ಮಾಡಿದ್ರು. ಆ ಒಂದು ಕೇಸಿನ ಕುರಿತಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ವಿ. ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ಬಿಜೆಪಿ ಅಧಿಕಾರದಲ್ಲಿ ಸುಳ್ಳು ಬೆಳೆದಿರಬಹುದು, ಬಟ್ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ವಿಜಯಾನಂದ ಕಾಶಪ್ಪನವರ ಅಧಿಕಾರ ಅವಧಿಯಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ನಾವು 8 ಮಂದಿ ನಿರಪರಾಧಿಗಳಂತೇಳಿ ನಿನ್ನೆ ನಮಗೆ ಕೋರ್ಟ್ ಆದೇಶ ಕೂಡ ಮಾಡಿದೆ. ಆ ಒಂದು ಕೆಲಸದಲ್ಲಿ ನಾವೆಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ಆಗ ನಾವು ಕೋರ್ಟ್ ಅಲ್ಲಿ ತೊಡಗಿದ್ವಿ. ಹಾಗಾಗಿ ಇಲ್ಲಿ ಆಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ನಾವು ನೋಡಿಲ್ಲ. ನೀವು ಹೇಳಿದಾಗೆ ಯಾವುದೇ ಜನರಿಗೆ ನಾವು ಬೈಯೋದು ಧಮಕಿ ಹಾಕುವಂಥದ್ದು ಯಾವುದೂ ಮಾಡಿಲ್ಲ. ಆ ಜನ ಏನಾದ್ರು ತಪ್ಪು ಸಂದೇಶವನ್ನು ತಿಳ್ಕೊಂಡು ತಪ್ಪು ರೀತಿ ಮಾತಾಡೋ ರೀತಿಯಲ್ಲಿ ಅವ್ರಿಗೆ ನಾವು ತಿಳಿಯುವಂತ ಪ್ರಯತ್ನ ಯಾರಾದ್ರೂ ಮಾಡಿರ್ಬೋದು. ತಿಳಿಯುವಂತ ಪ್ರಯತ್ನ ಮಾಡಿದ್ರೆ ಹೊತ್ತು ಯಾರಿಗೆ ಧಮಕಿ ಹಾಕಂತದಿಲ್ಲ. ಯಾಕಂದ್ರೆ ಸಾರ್ವಜನಿಕರ ಆಫೀಸ್ ಇದು, ಸಾರ್ವಜನಿಕರಾಗಿರ್ತಕ್ಕಂಥದ್ದು. ಅವರ ಮೂಲಭೂತ ಸೌಕರ್ಯಗಳಿಗೆ ನಾವು ಅನುಕೂಲ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮಾಡ್ಕೊಡ್ತೀವಿ. ಕಮಿಷನರ್ ಜೊತೆ ನಮ್ನೆಲ್ಲಾ ಸದಸ್ಯರಾಗಿರ್ಬೋದು, ಆಮೇಲೆ ನಮ್ಮ ಮನೆಯವರು ಕಮಿಷನರ್ ಜೊತೆ ಆಲ್ಮಟ್ಟಿಗೆ ನಿನ್ನೆ ರಾತ್ರಿ 1 ಗಂಟೆವರೆಗೂ ಹೋಗಿ ಅಲ್ಲಿ ಅವ್ರ ಜೊತೆ ಇದ್ದು ಅದ್ ಏನ್ ಸಮಸ್ಯೆ ಆಗೈತಿ ಅದನ್ನೆಲ್ಲ ಸರಿಪಡಿಸ್ಕೊಳಕತ್ತಿದ್ರು. ಅಲ್ಲಿಂದ ರಾತ್ರಿ ಲೇಟ್ ಆಗಿ ಬಂದಿರೋದ್ರಿಂದ ನನ್ನ ಫೋನ್ ಸ್ವಿಚ್ ಆಫ್ ಇತ್ತು. ಫೋನ್ ಸ್ವಿಚ್ ಆಫ್ ಆಗಿದ್ನ ನಾನು ಗಮನಿಸಿದ್ದಿಲ್ಲ. ನೋಡಿದ ತಕ್ಷಣ ನಾನು ತೆಗ್ದೀನಿ. ಆಮೇಲೆ ನಾನು ಅವಾಗ ಫೋನ್ ಹಚ್ಚಿ ಹೇಳಿನಿ ಅವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂತ ಹೇಳಿ. ಆಮೇಲೆ ನೀವು ಸಾಕಷ್ಟು ಸಲ ಮೊದ್ಲು ಹೋರಾಟ ಮಾಡಿದ್ರಿ, ಈಗ ನಿಮ್ ಗೌರ್ಮೆಂಟ್ ಬಂದ್ಮೇಲೆ ಯಾಕೆ ಸುಮ್ಮನದಿರಿ ಅಂತ ಕೇಳಿದ್ರಿ. ನಾವು ಸಾಕಷ್ಟು ಹೋರಾಟಗಳನ್ನ ನಮ್ಮ 8 ಸದಸ್ಯರನ್ನ ಕರ್ಕೊಂಡು 1,000 ಸಲ ನಾವು ಮನವಿಯನ್ನು ಕೊಟ್ಟಿವಿ, 1,000 ಹೋರಾಟನ ಮಾಡಿವಿ. ಆದ್ರೆ ಅವತ್ತು ಯಾರೇ ನಮ್ಮನ್ನ ಒಂದು ಆಗಿರುವಂತ ಒಂದು ಅಧ್ಯಕ್ಷರಾಗಿರ್ಬೋದು, ಶಾಸಕರಾಗಿರ್ಬೋದು ಸ್ವಲ್ಪ ನಮ್ಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಲಿಲ್ಲ. ಉಲ್ಟಾ ನಮ್ಮ ಮೇಲೆ ಕೇಸ್ ಹಾಕಿ ನಮ್ ಕೋರ್ಟಿಗೆ ಅಡ್ಡಾಡಿಸಿದ. ಆದ್ರೆ ನಮ್ಮ ಶಾಸಕರು ಬಂದ ಮೇಲೆ 1 ವರ್ಷಕ್ಕನ ನನ್ನ ವಾರ್ಡ್ನಾಗ 1 ವರ್ಷದ ಒಳಗನ 30 ಲಕ್ಷ ರೂಪಾಯಿದ್ದು ಒಂದು UGD ಕೆಲಸ. ನಾನು UGD ಸಂಬಂಧ ನೀವು ಇಲ್ಲ ಪತ್ರಿಕೆಯವರೆಲ್ಲ ಅದಿರಿ, ನಾನು 8 ಸದಸ್ಯರು ಆ ವಾರ್ಡ್ನಾಗ ಶೌಚಾಲಯ ಸಮಸ್ಯೆ ಐತಿ, ಅಲ್ಲೊಂದು UGD ಆಗ್ಬೇಕು ಅಂತಂದು ಎಲ್ಲರೂ ಹೋರಾಟ ಮಾಡಿದಾಗ ನೀವು ಅದಕ್ಕೆ ಸಾಕ್ಷಿ ಇದೀರಿ. ಅದನ್ನ ಆ ಸಮಸ್ಯೆ ಐತೆ ಅಂತ ಹೇಳಿ ಅವ್ರ ಶಾಸಕರ ಆದ ತಕ್ಷಣ ಅಲ್ಲಿ 30 ಲಕ್ಷ ರೂಪಾಯಿದ್ದು ಒಂದು UGD ಕೆಲಸನ ಮಾಡಕತ್ತಾರ. ಆಮೇಲೆ ಅಲ್ಲ ಡ್ರೈನೇಜ್ ಒಂದು ಸಮಸ್ಯೆ ಇತ್ತು, ಅದು ಡ್ರೈನೇಜ್ ಅನ್ನು ಮಾಡಕತ್ತಾರ. ಅದಕ್ಕೊಂದು 30 ಲಕ್ಷ ರೂಪಾಯಿದ್ದು ಈಗ ಆಲ್ರೆಡಿ ಕೆಲಸ ಆಗೈತಿ. ಆಮೇಲೆ ಅಲ್ಲಿ ರೋಡಿನ ಸಮಸ್ಯೆ ಇತ್ತು. ಈಗ ಎಷ್ಟು ನಮ್ಮ ನಗರಸಭೆ ಒಳಗೆ ಅನುದಾನ ಐತಿ ಅದ್ರ ತಕ್ಕಂಗ ಅಲ್ಲಿ ಕೆಲಸ ಹಾಕ್ಬೇಕಾಗತ್ತ. ಈಗ ಅದು ಒಂದ ವಾರ್ಡ್ನಾಗ ಸಮಸ್ಯೆ ಐತಂತಂದು ಗೊಳಗುಡಿ ಒಂದ ನೋಡಕ್ಕಾಗಲ್ಲ. ಅದೇ ರೀತಿ ಅದು ಎಷ್ಟು ನಮ್ದು ಫಂಡ್ ಐತಿ ಅದ್ರೊಳಗೆ ನಮ್ಗೆ ಎಷ್ಟು ಸಾಧ್ಯ ಅನುಕೂಲ ಮಾಡಕ ನಮ್ ಶಾಸಕರ ಅನುಕೂಲ ಮಾಡಕತ್ತಾರ. ನಾನು ಈ ಮೂಲಕ ಇನ್ನೂ ಅವ್ರಿಗೆ ನನ್ಗೆ ಹೇಳೋರು ಏನಪ್ಪಾ ಅಂತಂದ್ರೆ ಇಲ್ಲವ ಒಂದು ಸ್ಪೆಷಲ್ ಗ್ರಾಂಟ್ ತಗೊಂಡು ನೀನ್ ಎಲ್ಲಾ ವಾರ್ಡನ್ನು ನನ್ನ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತಂದ್ರೆ. ಯಾಕಂದ್ರೆ ಮಾನ್ಯ ಶಾಸಕರು ನಮ್ಮ ವಿಜಯಾನಂದ
ಶ್ರೀಕಾಂತ್ ಕಾಶ್ಯಪ್ನವರು ನನ್ನ ನಡೆ ಜನರ ಸಮಸ್ಯೆ ಕಡೆ ಅಂತ ಒಂದು ಯೋಜನೆಯನ್ನು ಹಾಕೊಂಡು ಚುನಾವಣೆ ಪೂರ್ವದಲ್ಲಿ ಪ್ರತಿಯೊಂದು 31 ವಾರ್ಡ್ಗಳಲ್ಲಿ ಅವ್ರು ಅಡ್ಡಾಡಿ ಎಲ್ಲಾ ಸಮಸ್ಯೆಗಳನ್ನ ನೋಡ್ಯಾರ. ಅವರು ಕೇವಲ ಗೊಳಗುಡಿ ಒಂದೇ ಅಲ್ಲ, ಹಂಗಾಗಿ ಎಲ್ಲಾ ವಾರ್ಡ್ಗಳಿಗೂ ಅವರು ಬಂದಂತ ಅನುದಾನದಲ್ಲಿ ಸರಿಪಡಿಸಿ ಎಲ್ಲಾ ವಾರ್ಡ್ಗಳ ಕೆಲಸ ಮಾಡ್ತಾರ. ನಾನು ಈ ಮೂಲಕ ನನ್ನ ವಾರ್ಡಿನ ಜನತೆಗೆ ಹೇಳೋದಿಷ್ಟ, ಇಷ್ಟು ದಿನ ನಾವು ಹೋರಾಟ ಮಾಡಿದ್ದಕ್ಕೆ ಯಾವುದೇ ಒಂದು ಪ್ರತಿಫಲ ಸಿಕ್ಕಿಲ್ಲ. ಆದ್ರೆ ಈ 1 ವರ್ಷದಿಂದ ನಾವು ಸರಿಯಾದ ಒಂದು ಸ್ಪಂದನೆ ಸಿಗಾಕತೈತಿ. ಅದು ನಾವೆಲ್ಲರೂ ನೀವು ಕೂಡ ಅದನ್ನ ಉಪಯೋಗಿಸ್ಕೊಳ್ಳೋನು. ಸುಮ್ನೆ ಅವ್ರ ಮಾತಿಗೆ ಕಿವಿ ಕೊಟ್ಟು ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ಸ್ಟ್ರೈಕ್ ಮಾಡ್ಕೋತ ಕೂತ್ರೆ ಕೆಲಸ ಆಗೋದಿಲ್ಲ. ನಾವು ಕೆಲಸ ಮಾಡಕ್ ಈಗ ನಾವು ರೆಡಿ ಆಗಿವಿ, ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟ. ಟ್ಯಾಂಕ್ ಕಡಿಯೋದು ಡಿಸ್ಮೆಂಟಲ್ ಮಾಡಿದ್ವಿ, ಹೊಸ ಟ್ಯಾಂಕ್ ಕಟ್ಟಾಕ. ಆ ಟ್ಯಾಂಕ್ ಕಡಿಯುತ್ತಾ ಇದೆಲ್ಲ ನೀರಿನ ಸಮಸ್ಯೆ ಆಗತೈತೆ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಾರೆ ನಮ್ಮ ಮೇಲೆ. ಈ ಟ್ಯಾಂಕ್ ಕಡಿಯುದು ಯಾವಾಗ ಕಡಿಯುತ್ತೆ ಅಂತ ಗೊತ್ತೈತಿ. ಈ ಟ್ಯಾಂಕ್ ಕಡಿಯೋ ಆಲ್ರೆಡಿ ಅವ್ರು ಅವದಾಗ ಟ್ಯಾಂಕ್ ಕಡಿಯೋರು. ಅವಾಗ ಆಗ್ಬೇಕಾಗಿತ್ತಲ್ಲ ಸಮಸ್ಯೆ. ಟ್ಯಾಂಕ್ ಕೆಡೋದಾಗ ಸಮಸ್ಯೆ ಆಗ್ಬೇಕಾಗಿತ್ತಲ್ಲ, ಇಲ್ಲಿ ನೀರು ಅವಾಗಲಿಂದ ಬಂದ್ ಆಗ್ಬೇಕಾಗಿತ್ತಲ್ಲ. ಈಗ ಯಾಕೆ ಸಮಸ್ಯೆ ಆಗದಿತ್ತಪ್ಪ ಅಂದ್ರೆ ಅದಕ್ಕೆ ಟ್ಯಾಂಕ್ ಕೆಡಿಯೋದಕ್ಕೆ ಆ ಟ್ಯಾಂಕಿಗೆ ನೀರಿನ ಸಮಸ್ಯೆಗೆ ಏನೂ ಸಂಬಂಧ ಇಲ್ಲ. ಟ್ಯಾಂಕ್ ಇರೋದೇನಪ್ಪ ಅಂದ್ರ ಸ್ಟೋರೇಜ್ ಮಾಡಿದ ನೀರನ್ನ ನಾವು ಅದೇ ಪೈಪ್ಲೈನ್ ಮುಖಾಂತರನ ಅದೇ ಇದಕ್ಕ ಸಿಸ್ಟಮ್ನಾಗ ಹೋಗುತ್ತೆ. ಸ್ಟೋರೇಜ್ ಇರುತ್ತೆ ಅಷ್ಟ. ಅದಕ್ಕ ಆಲ್ರೆಡಿ ನಮ್ಮ ಊರಾಗ ಆಲ್ರೆಡಿ ಸಾಕಷ್ಟು ಟ್ಯಾಂಕ್ಗಳದಾವ. ಆ ಟ್ಯಾಂಕ್ಲಿಂದ ನೀರು ಹೋಗೇ ಹೋಗುತ್ತೆ. ಈ ಒಮ್ಮಕ್ಲೆ ಏನು ಟ್ಯಾಂಕ್ಲಿಂದ ನೀರು ಹೋಗ್ತಿತ್ತು, ಅದಕ್ಕೆ ನೀರು ಹೋಗ್ತಾವ. ಈಗಾರು ನೀರು ಹೋಗ್ತಾವ. ಅದೇನಾದ್ರು ಬಂದ್ ಆಗಿತ್ತಪ್ಪ ಅಂದ್ರ ಟೋಟಲ್ ಆ ಟ್ಯಾಂಕ್ಲಿಂದ ಎಲ್ಲೇ ನೀರು ಹೋಗ್ಬೇಕಾಗಿತ್ತು. ಇವತ್ತಿನವರೆಗೂ ನೀರು ಹೋಗ್ಬಾರ್ದಾಗಿತ್ತು. ಟ್ಯಾಂಕ್ ಬಿದ್ದಾಗಿಂತನೂ ಕೆಡದಾಗಿಂತನೂ ಹೋಗ್ಬಾರ್ದಾಗಿತ್ತು. ಆದ್ರೆ ಈವರೆಗೂ ನೀರು ಹೋಗುತ್ತೆ. ಆ ಟ್ಯಾಂಕಿಗೆ ನೀರಿನ ಸರಬರಾಜಿಗೆ ಯಾವುದೇ ಸಂಬಂಧ ಇಲ್ಲ. ಅದೊಂದು ತಪ್ಪು ಮಾಹಿತಿ ಕೊಡೋದು ನಿಂದಿರಿಸಬೇಕು. ಅದು ಸ್ಟೋರೇಜ್ ಸಂಬಂಧ ಅಷ್ಟ ಮಾಡ್ಕೊಂಡಿತ್ತು ಟ್ಯಾಂಕ್. ಆಮೇಲೆ ಈಗ ಆಲ್ರೆಡಿ ಟ್ಯಾಂಕಿಂದು ಅದನ್ನ ಮಾತಾಡ್ಕೊಂಡು ಶಾಸಕರ ಗಮನಕ್ಕೂ ಐತಿ. ಅದನ್ನ ಆಲ್ರೆಡಿ ಅದನ್ನೊಂದು ಇತ್ಯರ್ಥಪಡಿಸಿ ಟೆಂಡರ್ ಏನು ತಗೊಂಡಾರ ಅದನ್ನೇ ಅವರು ಮುಂದುವರ್ಸಕ್ ಹೇಳ್ಯಾರ. ಅದನ್ನ ಟೆಂಡರ್ ಯಾರು ಕಾಂಟ್ರಾಕ್ಟ್ ಇಡದಾರ ಅವ್ರಿಗೆ ಆಲ್ರೆಡಿ ಅದನ್ನ ಇದು ಮಾಡ್ಯಾರ. ವಾಟರ್ ಬೋರ್ಡ್ ಇಲ್ಲೇ ಅದಾರ. ಅದ್ರದ್ದು ಏನೇನಾಗೈತೆ ಅನ್ನೋದು ಗೊತ್ತೈತಿ. ಶೀಘ್ರವಾಗಿನ ಟ್ಯಾಂಕ್ ಕಟ್ಟಕ್ ಅದನ್ನ ಕ್ರಮ ಕೈಗೊಳ್ತಾರ. ಸರ್ಕಾರದ ಮಂಜೂರಾತಿ ಮಾಡಿದ್ಮೇಲೆ ಸಂಪೂರ್ಣವಾಗಿ ಅದ್ರ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಶಾಸಕರಿಗೆ ಆಗಲು ಪ್ರಯತ್ನ ಮಾಡಾಕ್ತಾರೆ. ಈಗ ಬೆಳಿಗ್ಗೆ ಮುಂದು ಶಿಫ್ಟ್ ಇರುತ್ತೆ, ಮುಂದೆ ಇರ್ತೈತಿ, ಇತರ ಶಿಫ್ಟ್ ಇರ್ತೈತಿ. ಆಮೇಲೆ ನೀರು ನಮ್ಗೆ ಸ್ಟಾಕ್ ಇರೋದಿಲ್ಲ. ಬರಾಕ ನೀರು ಬಂದಾಗ ಬರ್ಬೇಕಲ್ಲ ಅವರು. ನೀರು ಕರೆಂಟ್ ಸಮಸ್ಯೆ ಆಗುತ್ತೆ. ಈಗ ಆಲ್ಮೆಂಟದು ಮುಂದು ಇಕ್ಕಲ್ ಒಂದನೇ ಏನಿಲ್ಲ, ಬೇರೆ ಬೇರೆ ಏನೈತಿ. ಈಗ ಕರೆಂಟ್ ಸಮಸ್ಯೆನ ಆಗಿರ್ತದೆ. ಆ ಉದ್ದೇಶದಿಂದ ಅವರು ರಾತ್ರಿ ನೀರು ಫುಲ್ ಆದ ನೀರು ಕೊಟ್ಟಿರ್ತಾರೆ. ವಾಟರ್ ಸಿಸ್ಟಮ್ ಇದೆ. ನೀರಿನ 3ನೇ ಫ್ಲೋರಿಗೂ ನೀರು ಇರ್ತಿತ್ತು ಫಸ್ಟ್. ಅದಕ್ಕೆ ನಮ್ದು ಹೆಂಗಂದ್ರ ಇದು ಡಿಸೈನ್ ಆಗಿದ್ದು 8,000 ಕನೆಕ್ಷನ್ಗೆ ಡಿಸೈನ್ ಆಗಿತ್ತು. ಈಗ ಆಲ್ರೆಡಿ 12,000ಕ್ಕಿಂತ ಮೇಲ್ಪಟ್ಟು ಕನೆಕ್ಷನ್ ಆಗ್ಯಾವ. ಅದು ಪ್ರೆಷರೈಸ್ ಯಾವಾಗ ಆಗುತ್ತಪ್ಪ ಅಂದ್ರ ಪೂರ್ತಿ ಪೈಪಿನ ಡಯಾಮೀಟರ್ ಎಷ್ಟು ಇರುತ್ತಲ್ಲ ಪೂರ್ತಿ ನೀರು ತುಂಬಬೇಕು. ನೀರು ತುಂಬಿದ್ಯಾಗ ಮುಂದ ಪ್ರೆಷರ್ ಆಗಿ ಹೋಗುತ್ತೆ. ಇನ್ನೊಂದು ಸಾರ್ವಜನಿಕರು ಒಂದು ಏನು ನಮಗ ಮನೆಯಪ್ಪ ಅಂದ್ರೆ ಸಾರ್ವಜನಿಕರಿಗೆ ಮೋಟರ್ ಹಚ್ಕೊಂಡಾಗತ್ತಾರೆ. 24x7 ಲೈನಿಗೆ ಡೈರೆಕ್ಟ್ ಮೋಟರ್ ಹಚ್ಕೊಂಡ್ಬಿಡ್ತಾರೆ. ಮೋಟರ್ ಹಚ್ಕೊಂಡಾಗ ಏನಾಗುತ್ತ ಮ್ಯಾಲೆ ಅಪ್ಸ್ಟ್ರೀಮ್ ಅಂದ್ರ ಮೇಲಿನ ಪ್ರದೇಶಕ್ಕೆ ನೀರು ಹೋಗಂಗಿಲ್ಲ. ಈಗ ಏನಾಗುತ್ತಪ್ಪ ಒಂದು ಕನೆಕ್ಷನ್ ಇಲ್ಲಿ ಹೆಂಗ್ ಡಯಾಗ್ರಾಮ್ ಹೆಂಗ್ ಡಿಸೈನ್ ಮಾಡ್ರಪ್ಪ ಅಂದ್ರ ಒಂದೊಂದು ಏರಿಯಾಕ್ ಒಂದೊಂದು ಡಿಸೈನ್ ಮಾಡಿ ಒಂದೊಂದ್ ಕಡೆ ನೀರು ಬರ್ತಾವ. ಜನಕ್ಕೆ ಏನ್ ಅನ್ಸ್ಬಿಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾ ಇರೋಂತ ಏರಿಯಾ ಕೋಳಿಪೇಟೆಯಾಗ ನೀರ್ ಇರ್ತಾವ, ನಮ್ ಕಿಲಾದಾಗ ನೀರ್ ಇರೋದಿಲ್ಲ. ಎದಕ್ ಸಮಸ್ಯೆ ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತೇಳಿ ಜನ ಒಂದು ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತ ಜನದೊಂದು ಏನಪ್ಪ ನ್ಯಾಚುರಲ್ ಒಂದು ಅಲ್ಲಿ ಕೊಡ್ತಾರ ಇಲ್ಲಿ ಕೊಡಲ್ಲ ಅನ್ನೋದು ಒಂದು ಇದು ಬರುತ್ತೆ. ಎದಕ್ಕಪ್ಪ ಅಂದ್ರ ಅಲ್ಲೇ ಬರಂತ ನೀರು ಬೇರೆ ಒಂದು ಇದ್ರಲಿಂತ್ರನ ಬರುತ್ತೆ, ಈ ಕಡೆ ಬರಂತದ್ದು ಬೇರೆ ಇದ್ರಲಿಂತ್ರ ನೀರು ಬರುತ್ತೆ. ಆ ಟೈಪ್ ಇದ್ದಾಗ ಹಿಂದ್ಗಡೆ ಇದ್ದಂತವ್ರು ಮೇಲೆ ನೀರು ಎಲ್ಲಿ ಕೊಡ್ತೀವಿ ಮೋಟರ್ ಹಚ್ಕೊಂಡ್ಬಿಟ್ರಪ್ಪ ಅಂದ್ರ ಸಿಸ್ಟಮ್ ಖಾಲಿ ಆಗ್ಬಿಡುತ್ತೆ. ಮೇಲೆ ಬಂದು ಪ್ರೆಷರ್ ಆಗಿ ನೀರು ಬರಲ್ಲ. ಒಂದೇದ್ದು ನಾವು ಆಲ್ರೆಡಿ 24x7 ಸಿಬ್ಬಂದಿಗೆ ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿದ್ವಿ. ಯಾರ್ಯಾರು ಮೋಟರ್ ಹಚ್ಕೊಂತಾರ ಅವ್ರಿಗಾಗಿ ಸ್ಟ್ರಿಕ್ಟ್ ಆಗಿ ಕಾನೂನು ರೀತಿ ಕ್ರಮ ಆಲ್ರೆಡಿ ಹೇಳಿ. ಯಾಕಂದ್ರ ಶ್ರೀಮಂತರು ಏನ ಮೋಟರ್ ಹಚ್ಕೊಂಡ್ ಮಾಡ್ಕೊಂಡ್ಬಿಡ್ತಾರ, ಬಡ ಜನತೆ ಏನ್ ಮಾಡ್ಬೇಕು, ಮೇಲ್ ನೀರು ಬಡವರಿಗೆ ಬರೋದಿಲ್ಲ. ಆಮೇಲೆ ಮೇಲ್ ಏನು ಪ್ರದೇಶ ಅದಾವ ಅದಕ್ಕೆಲ್ಲೂ ನೀರು ಇರೋದಿಲ್ಲ ಮೋಟರ್ ಹಚ್ಕೊಂಡ್ಲಿಂತ್ರ. ಪ್ರೆಷರ್ ಎದಕ್ಕೆ ಬರಲ್ಲಪ್ಪ, ಇದು ಒಂದು ಮೇನ್ ಕಾರಣ, ಪ್ರೆಷರ್ ಬರಲಾರ್ದ ಕಾರಣ. ಸಮಸ್ಯೆ ಬಗೆಹರ್ತಿತ್ತು. ಇಂದಿನ ಅಧಿಕಾರಿ ಆಡಳಿತ ಮಾಡತಕ್ಕಂಥ ವರ್ಗದವರ ಮಾಡಿರ್ತಕ್ಕಂಥ ಅವರ ಒಂದು ಬೇಜವಾಬ್ದಾರಿತನದಿಂದ
ಇವತ್ತು ನೀರಿನ ಕೊರತೆ ಇಲ್ಕಲ್ ನಗರದಲ್ಲಿ ಹೆಚ್ಚಾಗ್ತಾ ಇದೆ. ಅದನ್ನ ಹಚ್ಚಿಕೊಂಡಿರ್ತಕ್ಕಂಥ ಮಾನ್ಯ ಶಾಸಕರು ಈಗಾಗಲೇ ಕಳೆದ ಒಂದು ವಾರದಿಂದ ವಾಟರ್ ಬೋರ್ಡ್ ಅವರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆದವರು ಬೆಸ್ಕಾಂದವ್ರು ಕರೆಸಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಆದೇಶ ಮಾಡಿದ್ದಾರೆ ಅವರು. ಇನ್ನು ಮುಂದೆ ಇಲ್ಕಲ್ ನಗರಕ್ಕೆ ನೀರಿನ ತೊಂದರೆ ಆಗದ ರೀತಿಯಲ್ಲಿ ನೀವು ಕಾಳಜಿ ವಹಿಸ್ಬೇಕಂತ ಹೇಳಿ ಬಹಳ ಸ್ಟ್ರಿಕ್ಟ್ ಆಗಿ ಅವರಿಗೆ ಆದೇಶ ಮಾಡ್ಯಾರ. ಅದಕ್ಕೆ ಏನೇನ್ ಬೇಕಾಗಿರ್ತಕ್ಕಂಥ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾದ್ರು ಅವ್ರು ಹೇಳ್ಕೊಂಡ್ರ ಅವರು ಅದೆಲ್ಲ ಸರಿಪಡಿಸುವಂತ ಕೆಲಸ ಇವತ್ತು ಮಾನ್ಯ ಶಾಸಕರು ಮಾಡಕತ್ತಾರ. ಇದು ಒಂದು ದಿವಸಕ್ಕೆ 2 ದಿವಸಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ. ಯಾಕಂದ್ರೆ ಸರ್ಕಾರದ 36 ಕೋಟಿ ವೆಚ್ಚದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದ ಒಂದು ಆದೇಶದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇಲ್ಕಲ್ ನಗರದ ಜನತೆಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೊತೀವಿ, ತಮ್ಮ ಸಮಾಧಾನ ಶಾಂತಿ ತಮ್ಮ ಸಹಕಾರ ಇರಲಿ. ಖಂಡಿತವಾಗಿ ನಿಮಗೆ ಯಾವುದೇ ಕೊರತೆ ಆಗದಿರುತ್ತ ಸಂಪೂರ್ಣ ಒಂದು ನೀರಿನ ಕೊರತೆ ಆಗದಿರತಕ್ಕಂಥ ಸಂಪೂರ್ಣ ನಿಮ್ಗೆ ಆ ಒಂದು ತೊಂದರೆ ನಿವಾರಿಸುವಂತ ನಾವು ಕೆಲಸ ಮಾಡ್ತೀವಿ 100%. ಸ್ವಲ್ಪ ಕಾಲಾವಕಾಶ ಕೊಡ್ರಿ, ಅಲ್ಲಿವರೆಗೆ ನಿಮ್ಗೆ ಸ್ವಲ್ಪ ನೀರು ಬರ್ತಾ ಇರ್ತಾ ನಿಮ್ಗೆ ಯಾವುದೇ ರೀತಿ ಅಷ್ಟು ಪೂರ ತೊಂದರೆ ಆಗಲ್ಲ. ಸಣ್ಣ ಪುಟ್ಟ ಆಗ್ತಿರ್ತಾವು, ಅದು ನಾವು ಸರಿಪಡಿಸಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ಇಲ್ಕಲ್ ನಗರ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಸುಳ್ಳು ಮಾಹಿತಿ ಕೂಡ ಇದೆ. ಏನಂತಂದ್ರ ಈ ಹಿಂದೆ ವಾಟರ್ 20% ಮೇಂಟೆನೆನ್ಸ್ ಬೇರೆಯವ್ರು ಮಾಡ್ತಿದ್ರು, ಹಂಗಾಗಿ ಕೆಲವು ಸಮಸ್ಯೆ ಇದ್ದಲ್ಲ. ಈಗ ಬೇರೆಯವ್ರಿಗೆ ಕೊಟ್ಟಾರ ಈ ಆಡಳಿತ ಬಂದ ಮೇಲೆ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿ ಇದೆ. ಇದು ಒಂದು ರಾಜಕೀಯ ಒಂದು ಸುಳ್ಳು ಆರೋಪ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಈ ಹಿಂದೆ ಕೂಡ ಯಾರಾದ್ರೂ ಮೇಂಟೆನೆನ್ಸ್ ಮಾಡ್ತಾ ಇದ್ರು, ಈಗಲೂ ಕೂಡ ಅವರೇ ಮಾಡಕತ್ತಾರ. ಅವರು ಕೂಡ ಇಲ್ಲೇ ತಮ್ಮ ಮುಂದೆ ಇರ್ತಾರ ವಾಟರ್ ಬೋರ್ಡ್ದವರು. ಈಗ ನಮಗ 12 ML ನೀರು ಬರಬೇಕಾಗಿತ್ತು, ಆದ್ರೆ 6 ರಿಂದ 8 ಬರಕತ್ತೈತಿ. ಅದು ಯಾಕಂತ ಈಗಾಗಲೇ ನಾವು ನಮ್ಮ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ನಮ್ಮ ವಾಟರ್ ಬೋರ್ಡ್ AW ಇಲ್ಲಿ ಅಂದ್ರೆ ಅವ್ರಿಗೆ ಕೂಡ ನಾವು ಈಗ ಕೇಳಿದ್ದೀವಿ. ಅದ್ರ ಕುರಿತಾಗಿ ಅದು ಏನು ಮಾಹಿತಿ, ಅದು ಏನು ಸಮಸ್ಯೆ ಆಗಿದೆ ಅನ್ನೋದು ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಗೆ ಯಾಕೆ ನೀವೊಬ್ಬ ML ನೀರು ಯಾಕೆ ಕಡಿಮೆ ಬರಾಕತ್ತೆ ಅಂತೇಳಿ. ನಮ್ಗೆ 12 ML ನೀರು ಬಂದಿತ್ತಪ್ಪ ಅಂದ್ರೆ ಇವತ್ತು ನಗರಕ್ಕೆ ಯಾವುದೇ ರೀತಿ ಇಂಥ ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಒಂದೇದ್ದು ನೀರು ಕಡಿಮೆ ಬರ್ತಾ ಇರೋದ್ರಿಂದ, 2ನೇದ್ದು ಕರೆಂಟ್ ಸೆಟ್ಟಿಂಗ್ ಇಂದ, 3ನೇದ್ದು ಕಲೆಕ್ಷನ್ ಹೆಚ್ಚಾಗಿರೋದ್ರಿಂದ ಈಗ ಹೇಳಿದ್ರು ನಮ್ಮ ಅಧ್ಯಕ್ಷರು, ಅವಾಗ ಈ ಪ್ರಾಜೆಕ್ಟ್ ಆಗ್ಬೇಕಾದ್ರೆ 8,000 ಇತ್ತು, ಈಗ 12,000 ಕಲೆಕ್ಷನ್ ಆಗ್ಯಾವು. ಅವು 58,111 ಪಾಪ್ಯುಲೇಷನ್ ಇತ್ತು ಇಲ್ಕಲ್ ನಗರದಲ್ಲಿ. ಇವತ್ತು 84,000 ಪಾಪ್ಯುಲೇಷನ್ ಆಗೈತಿ.